एआईसीसी प्रेसिडेंट डॉक्टर मल्लिकार्जुन खड़गे के 84वें जन्मदिन पर एनएसयूआई ने सरकारी स्कूल के बच्चों को नोटबुक और पेन वितरित किए। कलाबुर्गी 21 जुलाई। नेशनल स्टूडेंट्स यूनियन ऑफ इंडिया एनएसयूआई ने एआईसीसी प्रेसिडेंट डॉक्टर मल्लिकार्जुन खड़गे के 84वें जन्मदिन के अवसर पर सरकारी स्कूल के बच्चों के लिए नोटबुक और पेन वितरण कार्यक्रम का आयोजन किया। ये कार्यक्रम एनएसयूआई साउथ जोन प्रेसिडेंट विनोद नादागेरी के नेतृत्व में शरण सिरसगी गांव के गवर्नमेंट स्कूल में आयोजित किया गया। डॉक्टर मल्लिकार्जुन खड़गे के जन्मदिन को समाज सेवा के रूप में मनाते हुए विद्यार्थियों को नोटबुक और पेन वितरित किए गए। कार्यक्रम को संबोधित करते हुए कांग्रेस साउथ कॉन्स्टिट्यूएंसी यूथ विंग प्रेसिडेंट टाइगर विघ्नेश्वर ने डॉक्टर मल्लिकार्जुन खड़गे को जन्मदिन की शुभकामनाएं दी। उन्होंने कहा कि डॉक्टर खड़गे कलाबुर्गी की शान और कल्याणा कर्नाटका के विकास के अग्रदूत हैं। उन्होंने कहा कि क्षेत्र में हुए कई बड़े विकास कार्य डॉक्टर खड़गे के नेतृत्व और जनसेवा के प्रति उनकी प्रतिबद्धता का परिणाम है। बाद में एनएसयूआई कलाबुर्गी डिस्ट्रिक्ट प्रेसिडेंट डॉक्टर गौतम कारिकाल ने भी डॉक्टर मल्लिकार्जुन खड़गे को जन्मदिन की बधाई दी। उन्होंने कहा कि ईएसआई हॉस्पिटल, सेंट्रल यूनिवर्सिटी ऑफ कर्नाटका, जयदेवा हॉस्पिटल, गुलबर्गा इंस्टीट्यूट ऑफ मेडिकल साइंसेज, जिम्स, पुलिस ट्रेनिंग सेंटर और कई अन्य महत्वपूर्ण संस्थानों और विकास परियोजनाओं ने कल्याणा कर्नाटका के विकास में अहम भूमिका निभाई है, जिसका श्रेय डॉक्टर खड़गे के योगदान को जाता है। स्कूल के शिक्षकों और विद्यार्थियों ने इस पहल का स्वागत करते हुए कहा कि नोटबुक और पेन वितरण जैसे कार्यक्रम सरकारी स्कूल के बच्चों की पढ़ाई में काफी मददगार साबित होंगी। इस अवसर पर टाइगर विघ्नेश्वर, डॉक्टर गौतम कारिकाल, सचिन पंगारगी, कैलाश, मलिक खान, साहिल, एनएसयूआई के पदाधिकारी, कांग्रेस युवा नेता, छात्र और कई स्थानीय ಇವತ್ತು ದೇಶ ಕಂಡ ಅಪ್ರತಿಮ ನಾಯಕ, ದೀನದಲಿತರ ಆಶಾಕಿರಣ, ಕರ್ನಾಟಕದ ಹೆಮ್ಮೆಯ ಸುಪುತ್ರ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ 84ನೇ ಹುಟ್ಟುಹಬ್ಬವನ್ನು ಎನ್ಎಸ್ಯುಐ ತಂಡದ ಸೌತ್ ಅಧ್ಯಕ್ಷರು ವಿನೋದ್ ನಡಿಗೇರಿಯವರ ಸಮ್ಮುಖದಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶರಣ ಸರಸ್ಗಿಯಲ್ಲಿ ಮಕ್ಕಳಿಗೆ ಪೆನ್ನು, ಬುಕ್ಸ್ ಮತ್ತು ಸಿಹಿ ಹಂಚುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಅವರ ಆಚರಣೆ ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷರಾದಂಥ ಸಹೋದರ ಗೌತಮ್ ಕರಿಕಲ್ ಇದ್ದಾರೆ, ಹಾಗೆ ಆತ್ಮೀಯ ಶಿವಮೂರ್ತಿ ನಡಿಗೇರಿ ಅವರಿದ್ದಾರೆ, ಹಾಗೆ ರಮೇಶ್ ಅವರಿದ್ದಾರೆ, ಹಾಗೂ ಈ ಬಡಾವಣೆಯ ಎಲ್ಲ ಮುಖಂಡರಿದ್ದಾರೆ, ಹಾಗೂ ಶಾಲಾ ಸಿಬ್ಬಂದಿಗಳಿದ್ದಾರೆ। ಎಲ್ಲರಿಗೂ ಎಲ್ಲರ ಕಡೆಯಿಂದ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೇವೆ। ದೇಶ ಕಂಡ ಧೀಮಂತ ನಾಯಕ, ಕಲ್ಯಾಣ ಕರ್ನಾಟಕದ ಕನಸುಗಾರ, ಕಲಬುರಗಿಯ ಸುಪುತ್ರ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ 84ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಇವತ್ತು ಎನ್ಎಸ್ಯುಐ ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ವಿನೋದ್ ನಡಿಗೇರಿಯವರ ನೇತೃತ್ವದಲ್ಲಿ ಇವತ್ತು ಶರಣ ಸಿರಸಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಬುಕ್ ಮತ್ತು ಪೆನ್ ವಿತರಣೆ ಮಾಡುವ ಮೂಲಕ ಖರ್ಗೆ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ। ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಖರ್ಗೆ ಸಾಹೇಬರು ಒಂದು ದೊಡ್ಡ ಶಕ್ತಿ ಇದ್ದಂಗೆ ಇವತ್ತು ಈ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಾಗಿವೆ ಅಂತಂದರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಂದ ಅಂತಕ್ಕಂಥದ್ದು ಭಾಳ ಹೆಮ್ಮೆ ಪಡುವಂಥ ವಿಷಯ। ಇವತ್ತು ವಿದ್ಯಾರ್ಥಿ ಸಲುವಾಗಿ 371J ಅನ್ನು ಜಾರಿಗೆ ತಂದರು, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥದ್ದು ದೃಷ್ಟಿ ಇಟ್ಟುಕೊಂಡು ಇವತ್ತು 371 ಜಾರಿಗೆ ತಂದು ವಿದ್ಯಾರ್ಥಿಗಳು ಸದುಪಯೋಗ ಕೂಡ ಪಡೆದುಕೊಂಡಿದ್ದಾರೆ। ಇವತ್ತು ಮೆಡಿಕಲ್ ಸೀಟ್ ಆಗಿರ್ಬೋದು, ಮತ್ತು ಇಂಜಿನಿಯರಿಂಗ್ ಆಗಿರ್ಬೋದು, KS ಆಗಿರ್ಬೋದು, ಎಷ್ಟೋ ನರ್ಸಿಂಗ್ ಕೂಡ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ। ಅದಕ್ಕೆ ಪ್ರಮುಖ ಕಾರಣ 371J ರೂವಾರಿಯಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕೊಡುಗೆ ಅಂತಕ್ಕಂಥದ್ದು ಹೆಮ್ಮೆ ಪಡಬೇಕು। ಕಲಬುರಗಿ ಭಾಗದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಭಾಳ ಅಭಿವೃದ್ಧಿ ಕೆಲಸಗಳಾಗಿವೆ। ಇವತ್ತು ವಿದ್ಯಾರ್ಥಿ ಸಲುವಾಗಿ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ಈ ಭಾಗಕ್ಕೆ ತಂದರು, ಹಲವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ। ಅದೇ ರೀತಿಯಾಗಿ ಇವತ್ತು ಏರ್ಪೋರ್ಟ್ ನೋಡ್ಬೋದು, ನಾವು ಬೇರೆ ಪ್ರದೇಶಗಳಿಗೆ ಹೋಗಿ ಬೆಂಗಳೂರಿಗೂ ಅಥವಾ ಬೇರೆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಹೈದ್ರಾಬಾದ್ಗೂ ಹೋಗಬೇಕಾಗಿತ್ತು, ಅದನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ। ಅದೇ ರೀತಿಯಾಗಿ ಇವತ್ತು ಬಹುದಿವಾರ ನೋಡ್ಬೋದು, ಪ್ರೇಕ್ಷಣಿಕ ಸ್ಥಳವಾಗಿದೆ, ಎಲ್ಲರೂ ಕೂಡ ಬೇರೆ ಪ್ರದೇಶಕ್ಕೆ ಹೋಗಿ ಪ್ರೇಕ್ಷಣಿಕ ಸ್ಥಳ ವೀಕ್ಷಣೆ ಮಾಡಬೇಕಾಗಿತ್ತು, ಇದೇ ಗುಲ್ಬರ್ಗಾದಲ್ಲಿ ಕೂಡ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ। ಅದೇ ರೀತಿಯಾಗಿ ESI ಹಾಸ್ಪಿಟಲ್ ಆಗಿರ್ಬೋದು, ಹಲವಾರು ಕೆಲಸಗಳು ಇವತ್ತು ಯಾರಿಂದಾಗಿವೆ ಅಂತಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್